ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕಾಗಲ್ವ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಆ ಬಿಜಾಪುರದಲ್ಲಿ ಒಬ್ಬ ಸ್ವಾಮೀಜಿ, ಮಹಾರಾಷ್ಟ್ರದಿಂದ ಸ್ವಾಮೀಜಿ ಒಬ್ಬರು ಭಾಷಣ ಮಾಡೋಕ್ಕೆ ಬರ್ತಾರೆ ಅಂದರೆ ಏನು ಕೋರ್ಟ್ಗಳಿಗೆ ಹೋಗಿದ್ದೆ, ಲೋಯರ್ ಕೋರ್ಟು, ಹೈಕೋರ್ಟು, ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡು, ರಸ್ತೆಯಲ್ಲೂ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸವ್ರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಇವ್ರಿಗೆ ಹೆಂಗೆ ಬಂದರು? ಇವರು ಯಾಕೆ ಬಂದರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗೋಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವ್ರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನು ನಾಚಿಕೆ ಆಗಲ್ಲ? ಅಂದರೆ ಕೇರಳರು ಅಂದರೆ ಈ ಕೇರಳ ಸರ್ಕಾರ ಕರ್ನಾಟಕವನ್ನು ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟವ್ರು ಯಾರು? ಈಗಾಗಲೇ ಆನೆ ತುಳಿತಾ ಆದಾಗ ನೀವು 25 ಲಕ್ಷ ಕಳಿಸ್ತೀರಿ, ಅಲ್ಲಿ ಮನೆ ಕಟ್ಟೋಕ್ಕೆ 10 ಕೋಟಿ ಕಳಿಸ್ತೀರಿ. ನಮ್ಮ ಟ್ಯಾಕ್ಸ್ ದುಡ್ಡು, ನಮ್ಮ ಬಡವರ ಟ್ಯಾಕ್ಸ್ ದುಡ್ಡು ಕರ್ನಾಟಕದ ಕೊಟ್ರಿ. ಇಲ್ಲಿ ಈಗ ನೋಡಿದ್ರೆ ನೆಲನೇ ಕೊಡ್ತಾ ಇದ್ದೀರಲ್ಲ. ಅವ್ರು ಬಂದು ಕಾಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯಾ? ಇದು ಯಾರಾದರೂ ಹಿಂಗೆ ಬಿಡ್ತಾರ? ತಡಿಬೇಕಾಗಿತ್ತಲ್ಲ. ಅಲ್ಲಿ ಮುಖ್ಯಮಂತ್ರಿ ಅದೇ ಗೊಂದಲ. ಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟು, ಉಪಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟು. ಉಪಮುಖ್ಯಮಂತ್ರಿ ಹೇಳ್ತಾರೆ ಇದು ನಮ್ಮ ನೆಲ, ಇದು ಕಾರ್ಪೊರೇಷನ್ದು, ಇದು ಅಕ್ರಮವಾಗಿ ಹಾಕ್ಕೊಂಡಿದ್ದಾರೆ. ಕಾನೂನೇ ಇದೆ. ಅಕ್ರಮ ಯಾರಿದ್ದಾರೆ ಅವ್ರು ತೆಗೆದಾಕಕ್ಕೆ ಕರ್ನಾಟಕದಲ್ಲಿ ಕಾನೂನೇ ಮಾಡಿಬಿಟ್ಟಿದ್ದೀರಿ ನಾವು, ಯಾರೇ ಇರಲಿ. ತೆಗ್ದಿದ್ದು ಕರೆಕ್ಟು, ನಾನು ವರದಿ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಬುದ್ಧಿ ಇಲ್ದವ್ರು ವರದಿ ಹೆಂಗ್ರಿ ಕೇಳ್ತಾರೆ? ಈ ವರದಿ ಕೇಳಬೇಕಾ? ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾವುದೊಂದು ವರದಿ ಕೇಳಬೇಕು? ಏನೋ ಫ್ಲಡ್ ಆದರೆ, ಬರ ಬಂದರೆ ಇಂಥದ್ದಕ್ಕೆ ವರದಿ ಕೇಳ್ಬೋದು. ಅಂಥದ್ದು ವರದಿನೇ ಕೇಳಿಲ್ಲ ಕಾಂಗ್ರೆಸ್ ಅವರು ಇದುವರೆಗೂ. ಇಲ್ಲಿ ಯಾರೋ ಮುಸ್ಲಿಮರಿಗೆ ಮನೆ ಹೊಡೆದಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ವಲಸೆ ಬಂದಿದ್ದು. ಹೌದು, ನಾನು ಹೇಳ್ತಾ ಇದ್ದೀನಿ, ಇವ್ರು ಯಾರು ಬಂದಿರೋರು? ಯಾರು ಇವರು ವಲಸೆ ಬಂದಿರೋರು? ಮುಖ್ಯಮಂತ್ರಿನೇ ಹೇಳಿದ್ದಾರೆ ಇವರು ನಮ್ಮವರಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅವ್ರ ಸ್ಟೇಟ್ಮೆಂಟಲ್ಲೇ ಹೇಳಿದ್ದಾರೆ, ನೀವು ಅದನ್ನು ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಬಿತ್ತರ ಮಾಡಿದ್ದೀರಾ, ಅವರು ಬೇರೆಯವರು ಅಂತೇಳಿ. ಯಾರು ಬಾಂಗ್ಲಾದೇಶದಿಂದ ಬಂದವರ, ಪಾಕಿಸ್ತಾನದಿಂದ ಬಂದವರ? ಇವ್ರ ಪರವಾಗಿ ಅವ್ರು ಯಾಕೆ ಕೇರಳದವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಅವ್ರ ಪ್ರೀತಿ ಇದ್ರೆ ಕರ್ಕೊಂಡೋಗಿ ಕೇರಳದಲ್ಲಿ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಳ್ರಿ. ನೀವ್ಯಾರು? ಕರ್ನಾಟಕದ ನೆಲ ಕೇಳೋಕ್ಕೆ ನಿಮ್ಗೇನು ಅಧಿಕಾರ ಇದೆ? ಇಷ್ಟು ಕೇಳಿದ್ರು ಕೂಡ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಹೇಳ್ತಾರೆ ಅವ್ರನ್ನ ತೆರವು ಮಾಡಿಬಿಟ್ಟಿದ್ದೀರಿ, ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ನಿಮಗೆ? ಬೆಂಗಳೂರಲ್ಲಿ ಕೆರೆ ಒತ್ತುವರಿ ಮಾಡಿದಂಥವ್ರಿಗೆ, ರಾಜಕಾಲುವೆ ಒತ್ತುವರಿ ಮಾಡಿದವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಅವ್ರನ್ನ ಓಡಿಸ್ಬಿಟ್ರು. ಶಾಲೆಗೆ ಹೋಗಿದ್ದ ಮಗು ಬೆಳಗ್ಗೆ ಶಾಲೆಗೆ ಹೋಯ್ತು, ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಶಾಲೆಗೆ ಹೋಯ್ತು, ಸಾಯಂಕಾಲ ಮನೆಗೆ 4 ಗಂಟೆ ಬರ್ತಾರೆ, ಎಂಟೈರ್ ಮನೆಯೇ ಇಲ್ಲ ಅಲ್ಲಿ. ರಾಜಕಾಲುವೆ ಒತ್ತುವರಿ. ಹಂಗಾರೆ ಅವ್ರಿಗೆಲ್ಲ ಯಾಕೆ ಅವ್ರು ಕಟ್ಕೊಂಡು? ಅವರೆಲ್ಲ ಹಿಂದೂಗಳು ಅಂತನಾ? ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿ ಮಾಡಿದವರು ಹಿಂದೂಗಳು. ಅವ್ರ ಮನೆ ಹೊಡೆದು ಹಾಕಿದ್ರೆ, ಅವ್ರನ್ನ ತೆಗೆದು ಬೀದಿಗೆ ಹಾಕಿದ್ರಿ ಅವ್ರನ್ನ. ಆ ಸ್ಕೂಲ್ ಮಕ್ಕಳಿಗೆ ಊಟನೂ ಸಿಕ್ಕಿಲ್ಲ, ಬಂದಾಗ ವಾಪಸ್ ಊಟ ಹಸುವಿನಿಂದ ಬಂದಿದ್ರು, ಊಟನೂ. ಅವ್ರ ಬಗ್ಗೆ ನಿಮ್ಮ ಕಾಳಜಿ ಇಲ್ಲ ಸಿದ್ದರಾಮಯ್ಯ. ಇವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳ್ತೀರಲ್ಲ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ಉಪಮುಖ್ಯಮಂತ್ರಿ ನಾವು ಮಾಡಿ ಸರಿ ತೆರವುಗೊಳಿಸಿದ್ದೀರಿ ಅಂತಾರೆ, ಮುಖ್ಯಮಂತ್ರಿ ಅವ್ರಿಗೆಲ್ಲ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ಅಂತಾರೆ. ನಾಚಿಕೆ ಆಗಲ್ಲ ನಿಮಗೆ? ಅದರಿಂದ ಈ ಯಲಹಂಕ ಕೋಗಿಲು ಗ್ರಾಮದಲ್ಲಿ ಏನು ಸರ್ಕಾರಿ ಜಮೀನಿದೆ, ಆ ಜಮೀನು ಸರ್ಕಾರಕ್ಕೆ ಸೇರಿದಂಥದ್ದು. ಅದು ಸರ್ಕಾರದ
ಕಸ ವಿಲೇವಾರಿಗೆ ಇಟ್ಕೊಂಡಿರೋವಂಥ ಜಮೀನು ಅದು ಉಳಿಬೇಕು. ಇಲ್ಲಿ ಇದರಲ್ಲಿ ಕೇರಳದ ಸರ್ಕಾರ ಬಂದು ಕರ್ನಾಟಕದ ಜಮೀನು ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರ ಇಲ್ಲ. ಆದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರೆಂಡರ್ ಆಗಿದೆ ಕೇರಳಗೆ ಒಂದು ರೀತಿ. ಯಾಕೆಂದರೆ ಅಲ್ಲಿ ರಾಹುಲ್ ಗಾಂಧಿ ಹಿಂದೆ ಗೆದ್ದಿದ್ರು, ಈಗ ಪ್ರಿಯಾಂಕಾ ಗಾಂಧಿಯವರು ಅಲ್ಲಿ MP ಆಗಿದ್ದಾರೆ, ವೇಣುಗೋಪಾಲ್ ಕೇರಳದವರು. ಒಂದು ರೀತಿ ಕರ್ನಾಟಕ ಇವತ್ತು ನಡೀತಾ ಇರೋದು ಕೇರಳ ಮೇಲೆ ನಡೀತಾ ಇದೆ. ಕೇರಳ ಸರ್ಕಾರದ ಮೇಲೆ ಕರ್ನಾಟಕದ ರಾಜಕಾರಣ ನಡೀತಾ ಇರೋದು. ಎಂಟೈರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೇರಳದ ಮುಂದೆ ತಲೆ ಬಗ್ಗಿಸಿ ನಿಂತಿದೆ. ಇದು ಕರ್ನಾಟಕಕ್ಕೆ ಮಾಡಿದಂಥ ಅವಮಾನ, ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ಅವಮಾನ ಎಲ್ಲ ವಿಚಾರದಲ್ಲೂ. ಈ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದ ಮಾನ ಮರ್ಯಾದೆಯನ್ನು ಹರಾಜಾಕ್ಬಿಟ್ರು. ಇವತ್ತು ದೇಶದ ಮುಂದೆ, ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು ಕಾಂಗ್ರೆಸ್ ಅವರು. DCM, CM ಹೇಳಿಕೆ ಒಂದೇ ಇರಬೇಕಾಯ್ತು. ನಮ್ಮ ನೆಲದ ವಿಚಾರ ಬಂದಾಗ ಒಂದೇ ಇರಬೇಕಾಯ್ತು. ಒನ್ ಸ್ಟ್ಯಾಂಡ್, ಇಟ್ ಈಸ್ ಅವರ್ ಲ್ಯಾಂಡ್, ನನ್ ಆಫ್ ಯುವರ್ ಬಿಸ್ನೆಸ್, ಗೆಟ್ ಔಟ್ ಅಂತ ಹೇಳಬೇಕಾಯ್ತು. ಯಾಕೆ ಹೇಳಿಲ್ಲ ನೀವು? ವೈ? ವೋಟ್ ಪಾಲಿಟಿಕ್ಸ್. ಮುಸ್ಲಿಮರಿದ್ದಾರೆ, ಹಿಂದೂ ಇದ್ದರೆ ಕೇಳಿಲ್ಲ. ನಾನು ಕೇಳ್ತೀನಿ ನಿಮ್ಮ ಸಿದ್ದರಾಮಯ್ಯನವ್ರಿಗೆ, ಆ ಕೇರಳ ಯಾರು ಪಿನಾರಾಯ, ಪಿನಾರಾಯ, ಆ ಪಿನಾರಾಯನಿಗೆ ಆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ, ಒಂದು ಟ್ವೀಟ್ ಮಾಡಿದ್ಯಾ ನೀನು? ಮನುಷ್ಯ ಯೋಗ್ಯತೆಗೆ ನೀನು? ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ವರ್ಲ್ಡ್ ವೈಸ್ ನ್ಯೂಸ್, ಅದು ವರ್ಲ್ಡ್ ವೈಸ್ ನ್ಯೂಸು, ಪ್ರತಿಭಟನೆಗಳಾಗ್ತಾ ಇದೆ ದೇಶದಲ್ಲಿ. ಅದ್ರ ಬಗ್ಗೆ ಒಂದು ಚಕಾರ ಎತ್ತಿದ್ದೀಯಾರೆ ಇವರು? ಇಲ್ಲಿ ನಮ್ಮ ಸಿದ್ದರಾಮಯ್ಯನ ಚಕಾರ ಎತ್ತವ್ರ? ಅದ್ರ ಬಗ್ಗೆ ಚಕಾರ ಇಲ್ಲ. ಅಲ್ಲಿ ಲಕ್ಷಾಂತರ ಹಿಂದೂಗಳಿಗೆ ಮನೆಗಳನ್ನು ಖಾಲಿ ಮಾಡಿಸಿದ್ದಾರೆ, ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಚಕಾರ ಮಾತಿಲ್ಲ. ಇಲ್ಲಿ ಯಾವುದೋ ಒಂದು 50 ಅನಾಥರೈಸ್ ಮನೆ, ಅವರು ಆಥರೈಸ್, ಬಾಂಗ್ಲಾದೇಶದಲ್ಲಿರೋರು ಆಥರೈಸ್, ಸಾವಿರಾರು ವರ್ಷದಿಂದ ಇರೋರು, ಸಾವಿರಾರು ವರ್ಷದಿಂದ. ಇವರು ಅನಾಥರೈಸು. ಎಲ್ಲಿಂದ ಬಂದರೂ ಗೊತ್ತಿಲ್ಲ, ಎಲ್ಲಿ ಇನ್ನು ಮುಂದೆ ಎಲ್ಲೋತಾರೆ ಅನ್ನೋದು ಗೊತ್ತಿಲ್ಲ. ಇವ್ರ ಬಗ್ಗೆ ಇಷ್ಟು ಕರುಣೆ ಮಾಡ್ತಿರಲ್ಲ. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋಂಥ ಹಿಂದೂ ಕಗ್ಗೊಲೆ ಬಗ್ಗೆ ನಿಮ್ಗೆ ಯಾಕೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ? ವೋಟ್ ಪಾಲಿಟಿಕ್ಸ್. ಅಲ್ಪಸಂಖ್ಯಾತರ ವೋಟನ್ನು ಗಮನದಲ್ಲಿಟ್ಕೊಂಡು ಆ ಕೇರಳದ ಮುಖ್ಯಮಂತ್ರಿನೂ ಅದೇ ಮಾತೆ, ಸಿದ್ದರಾಮಯ್ಯನವರು ಅದೇ ಮಾತೆ. ಇದು ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅವಮಾನ ಅಂತ ನಾನು ಖಂಡಿಸ್ತೀನಿ. ಇದು ಇನ್ನಾದರೂ ಸರ್ಕಾರ ಕೇರಳಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಅಲ್ಲಿ ಯಾರ್ಯಾರು ಇನ್ನೂ ಬರ್ತಾರೋ ಗೊತ್ತಿಲ್ಲ, ಅವ್ರಿಗೆಲ್ಲ ಬರ್ದಂಗೆ ತಡೆ ಹಾಕ್ಬೇಕು. ಹೆಂಗೆ ನಮ್ಮ ಮಹಾರಾಷ್ಟ್ರದ ಸ್ವಾಮೀಜಿ, ಕೊಲ್ಲಾಪುರ ಸ್ವಾಮೀಜಿ, ಹಿಂದೂ ಸ್ವಾಮೀಜಿ ಬಂದಾಗ ಎಷ್ಟು ಮುತುವರ್ಜಿ ವಹಿಸ್ತೀರಿ ನೀವು? ಈ ಮುತುವರ್ಜಿನ ಈ ಕೇರಳದ ಮೇಲೆ ಯಾಕೆ ಮಾಡ್ತಾ ಇಲ್ಲ? ಪ್ರತಿಯೊಂದರಲ್ಲೂ ಓಟು, ಅಟ್ಲೀಸ್ಟ್ ಓಟ್ ಬೇರೆ ವಿಚಾರ ಮಾಡಿ. ಈ ನೆಲದ ವಿಚಾರ ಬಂದಾಗ, ಕರ್ನಾಟಕ ಅವಮಾನ ಆಗ್ತಾ ಇದೆ ಅನ್ನೋ ವಿಚಾರ ಬಂದಾಗ ಆದರೂ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವರು ಅವ್ರಿಗೆ ಗಡಿಪ ಬಂಧಿಸ್ಬೇಕಾಯ್ತು. ಅವ್ರನ್ನ ಇಲ್ಲಿ ಬಂದಾಗೆ ಬಂಧಿಸ್ಬೇಕಾಯ್ತು, ಬಂಧಿಸಿ ಅವ್ರನ್ನ ಅಲ್ಲಿಂದ ಅಲ್ಲಿಗೆ ಕಳಿಸ್ಬೇಕಾಯ್ತು ವಾಪಸ್ಸು. ಅವ್ರ ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಯಾರು ಬಂದು ಇಲ್ಲಿ ಅಕ್ರಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ರಾಜ್ಯದ ನೆಲದ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಕೂಡಲೇ ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ.